ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈಗ ಕಂಟಕ ಎದುರಾಗ್ತಾ ಇದೆ. RSS ವಿರುದ್ಧ ಲೀಗಲ್ ಆಕ್ಷನ್ಗೆ ಮುಂದಾಗ್ತಿರುವಂಥ ಪ್ರಿಯಾಂಕ್ ಖರ್ಗೆ ಏನು ಮಾಡ್ತಾರೆ RSS ವಿರುದ್ಧ ಅನ್ನೋದನ್ನು ನಾನು ನೋಡಬೇಕು. ಇಡೀ ದೇಶಕ್ಕೆ ಕುತೂಹಲ ಇದೆ. ಯಾಕಂದರೆ 1 ತಿಂಗಳು ಡೆಡ್ಲೈನ್ ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅದೇನು ಮಾಡ್ತಿರೋ ಎಲ್ಲಿಂದ ತರ್ತಿರೋ ಗೊತ್ತಿಲ್ಲ. ಡಾಕ್ಯುಮೆಂಟ್ ತಂದು ನನ್ನ ಮುಂದಿಡಿ. 100 ವರ್ಷ ಹಳೇದಲ್ವಾ, ಪಾಪ ಹುಡ್ಕೋಕೆ ತುಂಬ ಟೈಮ್ ಬೇಕಾಗ್ಬೋದು ನಿಮಗೆ. ಹುಡ್ಕೊಂಡು ಬಂದು ನನ್ನ ಮುಂದೆ ಇಡಿ, ಟೈಮ್ ಕೊಡ್ತಾ ಇದ್ದೀನಿ. ತಂದಿಟ್ಟಿಲ್ಲ ಅಂದರೆ ಕಾನೂನು ಚೌಕಟ್ಟಲ್ಲೇ ನಿಮ್ಮನ್ನು ಬಗ್ಗಿಸ್ತೀನಿ. ನೀವು ಕಾನೂನು ಬಿಟ್ಟು ಹೋಗಂಗಿಲ್ಲ, ನಾನೂ ಕಾನೂನು ಬಿಟ್ಟು ಹೋಗಲ್ಲ. ಕ್ರಮ ಗ್ಯಾರಂಟಿ ಅನ್ನುವ ಘೋಷಣೆಯನ್ನು ಮೊಳಗಿಸಿರೋ ಬೆನ್ನಲ್ಲೇ ಈಗ ಕಾನೂನು ಕಂಟಕ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಎದುರಾಯ್ತಾ? ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಫೋಟಕ ದಾಖಲೆ ಬಿಟ್ಟ BJP ಮೋದಿ ಟೀಮ್ ಈಗ ಅಖಾಡಕ್ಕೆ ಧುಮುಕಿದ್ದಾರೆ. ಯಾವ ರೀತಿ ಅಕ್ರಮದಲ್ಲಿ ತೊಡಗಿಕೊಂಡಿದೆ ಖರ್ಗೆ ಆ್ಯಂಡ್ ಫ್ಯಾಮಿಲಿ ಅನ್ನುವಂಥ ಡೀಟೇಲ್ಸನ್ನು BJP ಹೊರಗಿಟ್ಟಿದೆ. ತಕ್ಷಣ ಕ್ರಮ ಕೈಗೊಳ್ತೀರಾ ಇಲ್ವಾ DK ಶಿವಕುಮಾರ್ ಅಂತ ಮೆಸೇಜ್ ಕೊಟ್ಟಿದೆ. ಸೊ DK ಶಿವಕುಮಾರ್ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಅಲ್ಲಿಂದಾನೇ ಆಗತ್ತಾ? CBI ಶಾಕ್ ಫಿಕ್ಸಾ? ಇದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಶುರುವಾಗಿರೋ ಆತಂಕ. ನಿನ್ನೆ ಅಷ್ಟೇ ಹೇಳಿದ್ರು ನನ್ನ ಮೇಲೂ ED CBI ರೇಡ್ ಆಗಬಹುದು ಅಂತ. ಅಲ್ಲಿ ನೋಡಿದ್ರೆ ದಾಖಲೆ ಬಿಟ್ಟಿದ್ದಾರೆ. ಏನು ಹಾಗಾದರೆ ಕಥೆ? RSS ಕಟ್ ಹಾಕ್ತೀನಿ, RSS ನಿಯಮ ಮೀರಿದೆ, RSS ಆಸ್ತಿ ಲೆಕ್ಕ ಕೊಡಿ, RSS ರಿಜಿಸ್ಟ್ರೇಷನ್ನು, RSS ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆ ಮಾಡ್ತಿರುವಂಥ ಪ್ರಿಯಾಂಕ್ ಖರ್ಗೆಯವರೇ ತಗಲಾಕ್ಕೊಳ್ತಾರಾ? ಕಾನೂನು ಬಿಟ್ಟು ನೀವು ಅಕ್ರಮ ಮಾಡಿದ್ದೀರಾ ಇಲ್ವಾ? ಮಾಡಿಲ್ಲ ಅಂದರೆ ಎಲ್ಲ ತೋರಿಸಿ, ನಾನೇ ಕ್ಷಮೆ ಕೇಳ್ತೀನಿ ಅಂತಿರುವಂಥ RSSಗೆ ಲೀಗಲ್ ಸವಾಲ್ ಹಾಕಿರುವಂಥ ಪ್ರಿಯಾಂಕ್ ಖರ್ಗೆಯವರೇ ಅಕ್ರಮದಲ್ಲಿ ತೊಡಗಿಕೊಂಡಿದ್ದಾರಾ? ಹಾಗಾದರೆ ಏನು ಹೇಳ್ತಿದೆ BJP, ಏನು ಬಿಟ್ಟಿದೆ BJP? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಎಸ್ ವೀಕ್ಷಕರೇ, ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ ನೋಡಿ, ಭೂಕಂಟಕ ಎದುರಾಗಿದೆ. ಒಂದು ಆರೋಪ ಕೇಳಿ ಬಂದಿತ್ತು, ಸಿದ್ಧಾರ್ಥ ಟ್ರಸ್ಟು, ಆಮೇಲೆ ಕೆಲವೆಲ್ಲ ವಾಪಸ್ ಕೊಟ್ಟಿದ್ದು. ಈ ಮೂಡಾ ಕೇಸ್ ಟೈಮಲ್ಲೇ ಇದು ಆಗಿತ್ತು, ನೆನಪಿರ್ಬೋದು. ಇದು ನೀವು ಕೇಳೇ ಇರ್ತೀರಿ. ಪ್ರಿಯಾಂಕ್ ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು, ಅವ್ರ ಫ್ಯಾಮಿಲಿಯವರು, ಅಳಿಯ ಗಿಳಿಯ ಎಲ್ಲ ಮೆಂಬರ್ಸ್ ಆಗಿರುವಂಥ ಸಿದ್ಧಾರ್ಥ ಟ್ರಸ್ಟ್ ವಿಚಾರ ನಿಮಗೆ ಗೊತ್ತೇ ಇರುತ್ತೆ. ಈಗ ಅದು ಬಿಟ್ಟು ಹಲವಾರು ವಿಚಾರಗಳನ್ನು ತೆಗೆದಿದೆ BJP. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಅಧಿಕಾರ ಮತ್ತು ಪ್ರಭಾವ ದುರುಪಯೋಗ ಮಾಡಿಕೊಂಡು ಕರ್ನಾಟಕದ ಕಂಡಲ್ಲಿ ಭೂಮಿ ಕಬಳಿಸಿದ್ದಾರೆ. ಅದರಲ್ಲೂ ಬಡವರ ಭೂಮಿಯನ್ನು ನುಂಗು ನೀರು ಕುಡಿದಿದ್ದಾರೆ ಅಂತ BJP ಸ್ಫೋಟಕ ಬಾಂಬನ್ನು ಸಿಡಿಸಿದೆ. BJP ಪ್ರಧಾನ ಕಚೇರಿಯಲ್ಲಿ ನಿನ್ನೆ ಒಂದು ಸುದ್ದಿಗೋಷ್ಠಿ ಆಗುತ್ತೆ. BJPಯ ಪ್ರದೀಪ್ ಭಂಡಾರಿ ದಾಖಲೆ ಹಿಡ್ಕೊಂಡು ಬಂದಿದ್ರು. ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅಂದರೆ ಅಪ್ಪ ಮಗ ಆ್ಯಂಡ್ ಫ್ಯಾಮಿಲಿ ಅವರು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ಭೂ ಕಬಳಿಕೆಯನ್ನು ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಲಿಸ್ಟ್ ಇಟ್ಟಿದೆ BJP. ಈ ವಿಷಯದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಇದು ಗೊತ್ತಿದ್ದು ಯಾಕೆ CM ಕ್ರಮ ಕೈಗೊಂಡಿಲ್ಲ? ತಗೊಳ್ತಿರೋ ಇಲ್ವೋ DK ಶಿವಕುಮಾರ್ ಅವರು? ಸೊ ತಗೊಳ್ಳಿಲ್ಲ ಅಂದರೆ ಕೇಂದ್ರ ಸರ್ಕಾರಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದ ಮೇಲೆ, BJP ಬಳಿ ಇಷ್ಟು ಮಾಹಿತಿ ಇದ್ಮೇಲೆ BJP ಸರ್ಕಾರನೇ ಆ್ಯಕ್ಷನ್ಗೆ ಮುಂದಾಗಬೇಕಾಗತ್ತೆ. ರಾಬರ್ಟ್ ವಾದ್ರಾ ಹಾಗೂ ರಾಹುಲ್ ಗಾಂಧಿ ಅವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಖರ್ಗೆ ಕುಟುಂಬ ಭೂ ಹಗರಣದಲ್ಲಿ ಏನೇನು ಅಕ್ರಮ ಮಾಡಿ ಹಾಕಿದೆ ನೋಡಿ ಅಂತ ಇಡ್ತಾ ಹೋಗ್ತಾರೆ. ಬೆಂಗಳೂರಿನ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಸರ್ಕಾರ 100 ಕೋಟಿ ಮೌಲ್ಯದ 5 ಎಕರೆ ನೀಡಿದೆ ಅನ್ನೋದು ಒಂದು ಆರೋಪ. ಈಗಾಗಲೇ ಈ ಆರೋಪ ವಾಪಸ್ ಭೂಮಿ ಸಿದ್ದರಾಮಯ್ಯನವರು ಕೊಟ್ಟರು, ಆ ಕಡೆ ಅದು ಸದ್ದಾಯಿತು, ಅದೆಲ್ಲ ಗಮನಿಸಿದ್ರೆ ಕಾಂಗ್ರೆಸ್ ಸರ್ಕಾರ 2016ರಲ್ಲಿ ಕಲಬುರಗಿ ಜಿಲ್ಲೆಯ ಟ್ರಸ್ಟ್ಗೆ 30 ವರ್ಷಗಳ ಅವಧಿಗೆ 19 ಎಕರೆ ಕೊಟ್ಟಿತ್ತು. ನಂತರ ಅದನ್ನು ಖರ್ಗೆ ಕುಟುಂಬದ ಶಾಶ್ವತ ಆಸ್ತಿಯನ್ನಾಗಿ ಮಾಡೋದಕ್ಕೆ ಶಾಶ್ವತ ಗುತ್ತಿಗೆಯಾಗಿ ಪರಿವರ್ತನೆ ಮಾಡಿರೋದು. 2018ರಲ್ಲಿ CAG ವರದಿ ಈ ವಿಷಯವನ್ನು ಬಹಿರಂಗಪಡಿಸಿದೆ. CAG ರಿಪೋರ್ಟಲ್ಲೇ ಇದೆ ಸಾಕ್ಷಿ ಅಂತ BJP ದಾಖಲೆ ಇಟ್ಟಿದೆ. ಖರ್ಗೆ ಅವರ ಪತ್ನಿ ಮತ್ತು ಮಗ ಸದಸ್ಯರಾಗಿರುವಂಥ ಟ್ರಸ್ಟ್ ಕಸ್ತೂರಬಾಯಿ ಅನ್ನುವ ಕಾಲ್ಪನಿಕ ಮಾರಾಟಗಾರರನ್ನು ಸೃಷ್ಟಿಸುವ ಮೂಲಕ ಕಲಬುರಗಿಯಲ್ಲಿ 7.18 ಎಕರೆ ಕಬಳಿಸಲಾಗಿದೆ. ಕಲಬುರಗಿಯಲ್ಲಿ, ಬೆಂಗಳೂರಲ್ಲಿ, ಅಲ್ಲಿ ಇಲ್ಲಿ ಬಡವರ ಭೂಮಿಯನ್ನು ಕಬಳಿಸಿರೋದಕ್ಕೆ, ಬರೀ ಭೂಮಿಯಲ್ಲ ಬಡವರ ಭೂಮಿಯನ್ನು ಕಬಳಿಸಿರೋದಕ್ಕೆ ಎಲ್ಲ ಡೀಟೇಲ್ಸ್ ಇದೆ. ಯಾಕೆ DK ಶಿವಕುಮಾರ್ ಕ್ರಮ ತಗೊಳ್ತಿಲ್ಲ? ತಗೊಳ್ತಿರೋ ಇಲ್ವೋ BJP ಕೇಳ್ತಿರೋದಿದು.
ಸೊ RSS ಮೋಹನ್ ಭಾಗವತ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ತಮ್ಮ ಸಂಸ್ಥೆಯ ನೋಂದಣಿ ದಾಖಲೆಯನ್ನು ಅವ್ರು ತರ್ತಾರ ಇಲ್ವಾ ನೋಡೋಣ ಅಂತ ನಿನ್ನೆ ಅಷ್ಟೇ ಸವಾಲ್ ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬರ್ತಿದ್ದಾರೆ, ಬರುವಾಗ ಬರಿಗೈಲಿ ಬರಬೇಡಿ ಮೋಹನ್ ಭಾಗವತ್ ಅವರೇ, ಡಾಕ್ಯುಮೆಂಟ್ಸ್ ಹಿಡ್ಕೊಂಡು ಬರ್ತಿರೋ ಇಲ್ವೋ ಅಂತಿದ್ದಾರೆ. ನಿನ್ನೆ ಅವರು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲು ಅಧಿಕಾರ ದುರ್ಬಲಗೊಳಿಸುವಂತಹ ಕೆಲಸ BJP ಮಾಡ್ತಿದೆ. ನಾನು ಸೂಟು ಬೂಟು ಹಾಕಬಾರ್ದಾ, ದಲಿತ ಆದರೆ ಸೂಟು ಬೂಟು ಹಾಕಬಾರ್ದು ಅಂತಿದೆಯಾ, RSS ಬಗ್ಗೆ ಕೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ತಿದ್ದಾರೆ, ನನ್ನ ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೆಲ್ಲ ಹರಿಹಾಯ್ದಿದ್ರು. ಹಾಗೆ ಇವ್ರಿಗೆ ಯಾಕೆ ಕೋಪ ಬರುತ್ತೆ, RSSನ ಲೆಕ್ಕ ಕೊಡಿ ಅಂತ ಕೇಳಿದ್ರೆ ಕೇಳಲೇಬಾರ್ದಾ ಅಂತೆಲ್ಲ ಹೇಳಿದರು. ಎಷ್ಟು ಜನ ದಲಿತರಿದ್ದಾರೆ, ದಲಿತರಲ್ಲಿ ತೋರಿಸಿ ನೋಡೋಣ. ತಪ್ಪ, ನಾನು ದಲಿತನಾಗ ನನಗೂ ರೈಟ್ಸ್ ಇದೆ, ನನಗೆ ಎಷ್ಟು ಆಸ್ತಿ ಇದೆಯೋ, ನನಗೆ ಎಷ್ಟು ಇನ್ಕಮ್ ಇದೆಯೋ ಅದರಲ್ಲಿ ನಾನು ಸೂಟ್ ಆದರೂ ಹಾಕ್ಕೋತೀನಿ, ಬೂಟ್ ಆದರೂ ಹಾಕ್ಕೋತೀನಿ ಅಂತ ಸವಾಲು ಹಾಕಿದರು. ಬಟ್ ಅಷ್ಟೇ ಅಲ್ಲ, ಇವ್ರಿಗೆ ಎಷ್ಟು ಇನ್ಕಮ್ ಇದೆಯೋ ಅಷ್ಟೇ ಆದಾಯ ಆಸ್ತಿ ಎಲ್ಲ ಇವರು ಮಾಡಿರೋದು, ಬೇರೆ ಮಾಡಿದ್ದಾರೆ, ಬಡವರ ಭೂಮಿ ಕಬಳಿಸಿದ್ದಾರೆ ಅಂತ BJP ಈಗ ದಾಖಲೆ ಇಟ್ಟು ಒಂದು ಹೆಜ್ಜೆ ಮುಂದಿಟ್ಟಿದೆ. ಸೊ ಕಾನೂನು ಕಂಟಕ ಫಿಕ್ಸ್ ಪ್ರಿಯಾಂಕ್ ಖರ್ಗೆ ಅವರಿಗೆ. ನಿನ್ನೆಯಷ್ಟೇ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲೇ ನೋಡಿ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಹೇಳಿದರು, ನನ್ನ ಮೇಲೂ ಎನಿ ಟೈಮ್ IT, ED, CBI ದಾಳಿ ಆಗಬಹುದು. ಸತೀಶ್ ಜಾರಕಿಹೊಳಿ ಅವರ ಭಾವನ ಮೇಲೆ ಆಯ್ತಲ್ಲ ನಿನ್ನೆ, ಇಲ್ಲಿ ಸ್ವಲ್ಪ ಟೆನ್ಷನ್ ಶುರುವಾಗಿದೆ, ಈಗ ನನ್ನ ಮೇಲೂ ಆಗಬಹುದು ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕಾಂಗ್ರೆಸ್ನವ್ರನ್ನ ಟಾರ್ಗೆಟ್ ಮಾಡೋದೇ BJP ಕೆಲಸ. ಸೊ ಎನಿ ಟೈಮ್ ನನ್ನನ್ನು ವೀಕ್ ಮಾಡೋದಕ್ಕೆ, ನಾನು RSS ಪ್ರಶ್ನೆ ಮಾಡಿದ್ದೀನಿ ಅಂತ ನನ್ನನ್ನು ವೀಕ್ ಮಾಡೋದಕ್ಕೆ ಯಾವುದೇ ಕ್ಷಣದಲ್ಲಿ ನನ್ನ ಮೇಲೂ ರೇಡ್ ಆಗಬಹುದು ಅಂತಿದ್ದಾರೆ. ಸೊ ಢಾವಾ ಶುರು ಆಯ್ತಾ, ಪ್ರಿಯಾಂಕ್ ಖರ್ಗೆ ಅವರು ಲಾಕ್ ಆಗ್ತಾರಾ, ಬಹಳ ದೊಡ್ಡ ಮಟ್ಟದ ಗಂಭೀರ ಸ್ವರೂಪದ ದಾಖಲೆಗಳು ಅಂತ BJP ಹೇಳ್ತಿರೋದು, ಅಷ್ಟು ಭೂಮಿ ಕಬಳಿಸಿದ್ದಾರೆ ಅಂತ. ನೋಡಿ BJP ಇಟ್ಟಿರೋ ಲಿಸ್ಟ್ ಏನು, ಎಲ್ಲೆಲ್ಲಿ ಹಾಗಾದರೆ ಈಗ ಸುಮಾರು ಅಂತ ಹೇಳ್ತಿದ್ರಲ್ಲ, ಅಲ್ಲಿ ಇಲ್ಲಿ ಸಿದ್ಧಾರ್ಥ ಟ್ರಸ್ಟ್ದು ಕೇಸ್ ನಂಬರ್ 1 ಅವ್ರು ಹೇಳ್ತಿರೋದು BJP ಅವರು 5 ಎಕರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾರ್ಕು, 19 ಎಕರೆ ಕಲಬುರ್ಗಿ ಅಕ್ರಮ ಮಾಡಿರೋದು, BDA ಲ್ಯಾಂಡು ಬನಶಂಕರಿಯಲ್ಲಿ 3ನೇದು BJP ಅವ್ರು ಹೇಳ್ತಿರೋದು, 7.18 ಏಕರ್ಸು ನಿಯರ್ ಕಲಬುರ್ಗಿ ಅದನ್ನು ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಆರೋಪ. ಮತ್ತು 1.1 ಎಕರೆ ಗಿಫ್ಟಾಗಿ ತೊಗೊಂಡಿದ್ದಾರೆ, ಸಿದ್ಧಾರ್ಥ ಟ್ರಸ್ಟ್ ಮೂಲಕ ಲ್ಯಾಂಡ್ ಗ್ರ್ಯಾಬ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಭೂ ಕಬಳಿಕೆ ಮಾಡಿದ್ದಾರೆ ಅದರಲ್ಲೂ ಬಡವರದ್ದು ಅಂತ BJP ಒಂದು ಲೆಕ್ಕ ಬಿಟ್ಟಿದೆ. ಸೊ ಇದರ ಸುತ್ತ ಶುರುವಾಗುತ್ತಾ ಇನ್ವೆಸ್ಟಿಗೇಷನ್. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆ ದೇವರ ಹೆಸರಲ್ಲಿ ದುಡ್ಡು ನುಂಗದವರು ಅಂತ ಕೇಂದ್ರ ಸರ್ಕಾರದ ವಿರುದ್ಧ BJP ವಿರುದ್ಧ ಮುಗಿಬಿದ್ದಿದ್ದಾರೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನು ದಿನ ಬೆಳಗಾದರೆ ಕೆಣಕ್ತಿದ್ದಾರೆ. ಮತ್ತು 100 ವರ್ಷಗಳ ಸಂಘಟನೆ, ನಾವೇನು ಮಾಡಲ್ಲ, ಅದೇನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ಅದು ಏನಾಗತ್ತೋ ನಿಮ್ಮ ಹತ್ರ ಮಾಡ್ಕೊಳ್ಳಿ ಅಂತ RSS ಸೆಡ್ ಹೊಡೆದಿದ್ದಾಗಿದೆ. ನಾವು ರಿಜಿಸ್ಟ್ರೇಷನ್ ಮಾಡಿಸಲ್ಲ ರೀ, ನಿಮ್ಮ ಹತ್ರ ಏನಾಗುತ್ತೋ ಮಾಡಿ ಅಂತ ನಾನು ಮಾಡಿ ತೋರಿಸ್ತೀನಿ ಅಂತಿದ್ದೆ ಪ್ರಿಯಾಂಕ್ ಖರ್ಗೆ ಅವರು. 1 ತಿಂಗಳು ಟೈಮ್ ಕೊಡ್ತೀನಿ, ತಗೊಂಡು ಬರ್ದಿದ್ರೆ ನಾನು ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ನಿನ್ನೆ ಘೋಷಣೆನೂ ಮಾಡಿಬಿಟ್ಟಿದ್ದಾರೆ ಮೋಹನ್ ಭಾಗವತ್ ಅವ್ರಿಗೆ, ಬರಿಗೈಲಿ ಬರಬೇಡಿ ಅಂತ. ಇದಾದ ಮೇಲೆ ಈಗ ಶುರುವಾಯ್ತಾ ಬೆಸಿ. ಅದರ ನಡುವೆ ರಾಜ್ಯ BJP ಬೇರೆ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಇಟ್ಟಿದೆ ಲೆಕ್ಕನ. ನಿಮ್ಮ ಕಾರ್ ಮೇಲೆ ನೀವು ಯೂಸ್ ಮಾಡುವಂಥ ಮಿನಿಸ್ಟ್ರಿ ಯೂಸ್ ಮಾಡುವಂಥ ನಿಮ್ಮ ಕಾರ್ ಮೇಲೆ ಎಷ್ಟೆಲ್ಲ ದಂಡ ಇದೆ, ಫಸ್ಟ್ ಅದನ್ನು ಕಟ್ಟಿಬಿಟ್ಟು ಆಮೇಲೆ ಬೇರೆಯವ್ರಿಗೆ ರೂಲ್ಸ್ ಹೇಳಿ ಅಂತ. ಈಗ ಹೆಂಗೋ ಆಫರ್ ಬೇರೆ ಬಿಡ್ತಿದ್ದಾರೆ 50% ಟ್ರಾಫಿಕ್ ದಂಡ ಏನಾದರೂ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಅವಾಗೇ ಕ್ಲಿಯರ್ ಮಾಡ್ಕೊಳ್ಬಿಡಿ, ತುಂಬ ಉಳಿಸ್ಕೊಂಡಿದ್ದೀರಾ ಬಾಕಿ ಪಾಪ. ಸೀಟ್ ಬೆಲ್ಟ್ ಹಾಕ್ದಿರೋದು, ರ್ಯಾಶ್ ಡ್ರೈವು ಅಂದರೆ ಅತಿ ವೇಗದ ಡ್ರೈವು, ಇಂಥದ್ದೆಲ್ಲ ಸುಮಾರು ಕೇಸ್ ಇದೆ ನಿಮ್ಮದು. ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಂಡು ಜನಸಾಮಾನ್ಯರಿಗೆ ಆಮೇಲೆ ಪಾಠ ಹೇಳಕ್ಕೆ ಬನ್ನಿ ಅಂತ ತಿರುಗಿಸ್ಕೊಟ್ಟಿದೆ. ಮಿನಿಮಮ್ ನಿಮ್ಮ ಇಲಾಖೆ ಕೆಲಸ ಎಷ್ಟೊಂದು ಪೆಂಡಿಂಗ್ ಇಟ್ಟಿದ್ದೀರಾ, ನೇಮಕಾತಿಯಿಂದ ಹಿಡಿದು ಡ್ರಗ್ಸ್ ಪೆಡ್ಲಿಂಗ್ ಈ ರೀತಿ ಎಲ್ಲೇ ಮೀರಿದ್ರು ಒಂದು ಕ್ರಮ ಆಗ್ತಿಲ್ಲ ನಿಮ್ಮಿಂದ. ಕಡೆಗೆ ನಿಮ್ಮ ಕಾರಿನ ಮೇಲೆ ಇರುವಂಥ ದಂಡ ಕಟ್ಟಿಲ್ಲ ನೀವು ಅವ್ರಿಗೆಲ್ಲ ಬುದ್ಧಿ ಹೇಳ್ತೀರಾ ಅಂತ ಈಗ ಮುಗಿಬಿದ್ದಿರೋದು ಪ್ರಿಯಾಂಕ್ ಖರ್ಗೆ ಅವರೀಗ BJPಯ ಟಾರ್ಗೆಟ್ ಆಗಿದ್ದಾರೆ. RSSನ ಕಣ್ಣು ಕುಕ್ಕಿದ್ದಾರೆ, ಬಡ್ದೆಬ್ಬಿಸಿದ್ದಾರೆ. ಅದರ ಪರಿಣಾಮ ಏನಾಗುತ್ತೆ ಕಾದ್ ನೋಡಬೇಕು. IT and corruption of the Congress leadership. दोस्तों, कांग्रेस पार्टी के अध्यक्ष मल्लिकार्जुन खड़गे हैं. मल्लिकार्जुन खड़गे और उनके बेटे मल्लिकार्जुन खड़गे एंड हिज सन कांग्रेस पार्टी के अध्यक्ष एक ट्रस्ट के माध्यम से कर्नाटका में लैंड लूट और भ्रष्टाचार
कर रहे हैं, ऐसा हमारा आरोप है। दोस्तों, ये ट्रस्ट का नाम है सिद्धार्थ विहारा ट्रस्ट। इस ट्रस्ट में मल्लिकार्जुन खड़गे, उनके बेटे प्रियांक खड़गे, उनके सन इन लॉ और उनकी धर्म पत्नी भी है। सो दिस ट्रस्ट, सिद्धार्थ विहारा ट्रस्ट, इसमें प्रियांक खड़गे जो मिनिस्टर है कर्नाटका सरकार में और कांग्रेस पार्टी के अध्यक्ष मल्लिकार्जुन खड़गे इस ट्रस्ट के मेंबर्स हैं। मैं आपके सामने एक नहीं मल्टीपल केसेस ऑफ करप्शन रखूंगा कि कैसे मल्लिकार्जुन खड़गे ने इस ट्रस्ट के माध्यम से अलग अलग जमीनों पर कब्जा किया और अपने पावर और इन्फ्लुएंस का इस्तेमाल करते हुए गरीब की जमीन को हड़पा और अलग अलग जमीन पर लैंड लूट करने का प्रयास किया। तो ये ट्रस्ट मल्लिकार्जुन खड़गे के खुद के फैमिली का ट्रस्ट है, जिसमें कांग्रेस अध्यक्ष मल्लिकार्जुन खड़गे खुद एक मेंबर है और उनके साथ उनके बेटे जो इस वक्त कर्नाटका सरकार के अंदर मंत्री हैं, वो खुद मेंबर है। ಪ್ರಿಯಾಂಕ್ ಖರ್ಗೆ ಅವರದ್ದು ಈ ಆರೋಪಗಳೆಲ್ಲ ಕಳೆದ ವರ್ಷ ಒಂದು ಕೇಳಿ ಬಂದಿತ್ತು. ಈಗ ಒಂದರ ಜೊತೆ ಇನ್ನೊಂದು ಮತ್ತೊಂದು ಎಲ್ಲ ಸೇರ್ಕೊಂಡು ಉರುಳು ಬಿಗಿಯಾಗತ್ತಾ, CBI ಸಂಕಷ್ಟ ಶುರುವಾಗತ್ತಾ, ಇಡಿ ಅಖಾಡಕ್ಕೆ ಧುಮಕತ್ತಾ, ಕಾದ್ ನೋಡಬೇಕು. ಆ ಹಿಂಟ್ ಯಾಕೋ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಿಕ್ಕಂಗಿದೆ, ಅವರೇ ಸುಳಿವು ಕೊಟ್ಟಿದ್ದಾರೆ. ನನ್ನ ಮೇಲೂ ಆಗಬಹುದು, ಗೊತ್ತಿಲ್ಲ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.